ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಚಿನ್ನ ಈ ಒಂದೇ ಪದದಲ್ಲಿ ಎಷ್ಟು ಭಾವನೆಗಳು ಅಡಗಿವೆ ಅಲ್ವಾ? ಚಿನ್ನ ಯಾರಿಗೆ ಬೇಡ ಹೇಳಿ? ರಾಜರ ಕಾಲದಿಂದಲೂ ಚಿನ್ನಕ್ಕೆ ಇದ್ದ ಗೌರವ, ಮೌಲ್ಯ, ಮಹತ್ವ ಇವತ್ತಿಗೂ ಅದೆಷ್ಟೋ ಮನೆಗಳ ಕನಸಾಗಿಯೇ ಉಳಿದಿದೆ. ಒಂದು ಮಗು ಹುಟ್ಟಿದಾಗ, ಒಂದು ಮದುವೆ ಆಗುವಾಗ, ಒಂದು ಹಬ್ಬ ಬಂದಾಗ ಅಥವಾ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ನಿಲ್ಲೋದು, ಎಲ್ಲ ಸಂದರ್ಭದಲ್ಲೂ ಚಿನ್ನ ನಮ್ಮ ಬದುಕಿನ ಭಾಗವೇ. ವಿಶೇಷವಾಗಿ ಮಹಿಳೆಯರಿಗೆ ಚಿನ್ನ ಅಂದ್ರೆ ಅದು ಕೇವಲ ಆಭರಣ ಅಲ್ಲ, ಅದು ಭದ್ರತೆ, ಅದು ಗೌರವ, ಅದು ಆತ್ಮವಿಶ್ವಾಸ. ಆದ್ರೆ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಸ್ಥಿತಿ ಹೇಗಿದೆ? ಇವತ್ತು ಚಿನ್ನ ಬೇಕು ಅಂತ ಎಲ್ಲರಿಗೂ ಇದೆ, ಆದ್ರೆ ಚಿನ್ನ ಕೊಂಡುಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಸತ್ಯ ನಮ್ಮ ಮುಂದೆ ನಿಂತಿದೆ. ಮಧ್ಯಮ ವರ್ಗದ ಜನರ ಸ್ಥಿತಿ, ತಿಂಗಳ ಸಂಬಳ ಬಂದ ತಕ್ಷಣ ಮೊದಲು ಬಿಲ್ಗಳು, ಮನೆ ಬಾಡಿಗೆ, ಮಕ್ಕಳ ಶಾಲಾ ಫೀಸ್, ಔಷಧಿ, ಬಸ್, ಪೆಟ್ರೋಲ್ ಖರ್ಚು ಇವೆಲ್ಲ ಮುಗಿದ ಮೇಲೆ ಚಿನ್ನ ಕೊಂಡುಕೊಳ್ಳೋಕೆ ಉಳಿಯೋದೇನು? ಒಂದು ಕಾಲದಲ್ಲಿ ಈ ವರ್ಷ ಒಂದು ಚಿಕ್ಕ ಚಿನ್ನದ ಉಂಗುರ ಆದರೂ ತೆಗೆದುಕೊಳ್ಳೋಣ ಅಂತ ಯೋಚಿಸಬಹುದಿತ್ತು. ಆದ್ರೆ ಇವತ್ತು 1 ಗ್ರಾಂ ಚಿನ್ನದ ದರ ಕೇಳಿದ್ರೆ ಸಾಕು, ಕನಸೇ ಅರ್ಧದಲ್ಲಿ ಮುರಿದು ಹೋಗುತ್ತೆ. ಇನ್ನು ಬಡವರ ವಿಷಯಕ್ಕೆ ಬರೋಣ. ಒಂದು ಕಾಲದಲ್ಲಿ ಚಿನ್ನ ಅಂದ್ರೆ ಕನಸಾದ್ರೂ ಇತ್ತು. ಇವತ್ತು ಬಹುತೇಕ ಜನರಿಗೆ ಚಿನ್ನ ಅನ್ನುವುದು ದೂರದ ನೆನಪು. ಮದುವೆಗೆ ಒಂದು ಚಿನ್ನದ ತಾಳಿಯಾದ್ರೂ ಮಾಡಿಸಬಹುದಾ? ಮಗಳ ಮದುವೆಗೆ 2 ತೊಲೆ ಚಿನ್ನ ಆದ್ರೂ ಕೊಡಬಹುದಾ ಅನ್ನೋ ಪ್ರಶ್ನೆಗಳೇ ಇವತ್ತು ಭಾರವಾದ ನೋವಾಗಿದೆ. ಕೆಲವರಿಗೆ ಚಿನ್ನ ಬೇಕು ಅನ್ನೋ ಆಸೆ ಇದೆ, ಆದರೆ ಬದುಕು ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಚಿನ್ನದ ದರ ಏಕಾಏಕಿ ಏರೋದು ಏಕೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಡಾಲರ್ ಮೌಲ್ಯ, ಯುದ್ಧ ಪರಿಸ್ಥಿತಿಗಳು, ಆರ್ಥಿಕ ಅಸ್ಥಿರತೆ, ಆಮದು ತೆರಿಗೆ, GST ಇವೆಲ್ಲದರ ಪರಿಣಾಮ ನಮ್ಮ ದೇಶದ ಚಿನ್ನದ ದರದ ಮೇಲೆ ನೇರವಾಗಿ ಬೀಳುತ್ತೆ. ಭಾರತದಲ್ಲಿ ನಾವು ಬಳಸೋ ಚಿನ್ನದ ಬಹುಪಾಲು ಆಮದು ಮಾಡಿಕೊಳ್ಳೋದು. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳು ಚಿನ್ನದ ಬೆಲೆಯಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತವೆ. ಕೇಂದ್ರ ಬಜೆಟ್ 1ನೇ ತಾರೀಕಿನಿಂದ ಸಂಪೂರ್ಣ ದೇಶದ ಗಮನ ಒಂದೇ ಕಡೆ ಇದೆ. ಕೇಂದ್ರ ಸರ್ಕಾರದ ಬಜೆಟ್ ಕಡೆ. ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಡ ಜನರು ಒಂದೇ ನಿರೀಕ್ಷೆಯಲ್ಲಿ ಇದ್ದಾರೆ. ಚಿನ್ನದ ದರ ಕಡಿಮೆಯಾಗುತ್ತಾ? ಆಮದು ತೆರಿಗೆ ಇಳಿಕೆಯಾಗುತ್ತಾ? GST ಕಡಿಮೆಯಾಗುತ್ತಾ? ಈ ಪ್ರಶ್ನೆಗಳು ಇವತ್ತು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಇದೆ. ನಮ್ಮ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ಮಂಡಿಸಲಿದ್ದಾರೆ. ಹಿಂದಿನ ಬಜೆಟ್ನಲ್ಲಿ ಸರ್ಕಾರ ಆದಾಯ ಹೆಚ್ಚಿಸುವತ್ತ ಹೆಚ್ಚು ಗಮನ ಕೊಟ್ಟಿತ್ತು. ಮಧ್ಯಮ ವರ್ಗದ ಮೇಲೆ ಬೆಲೆ ಏರಿಕೆಯ ಹೊರೆ ಹೆಚ್ಚಾಗಿದೆ. ಅದರಲ್ಲಿ ಚಿನ್ನದ ದರ ಒಂದು ದೊಡ್ಡ ವಿಷಯವಾಗಿ ಚರ್ಚೆ ಆಗ್ತಿದೆ. ಸರ್ಕಾರ ಜನರ ನೋವಿಗೆ ಸ್ಪಂದಿಸುತ್ತಾ ಅಥವಾ ಆದಾಯದ ದೃಷ್ಟಿಯಿಂದಲೇ ತೀರ್ಮಾನ ಮಾಡುತ್ತಾ? ತಜ್ಞರ ಅಭಿಪ್ರಾಯ ಏನು ಹೇಳುತ್ತೆ ಅಂದ್ರೆ, ಆಮದು ತೆರಿಗೆ ಕಡಿಮೆಯಾದ್ರೆ ಚಿನ್ನದ ದರ ಸ್ವಲ್ಪ ಇಳಿಯಬಹುದು. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಏರಿದ್ರೆ ದೇಶೀಯವಾಗಿ ಹೆಚ್ಚಿನ ಬದಲಾವಣೆ ಆಗದಿರಬಹುದು. ಆದರೆ ಜನರ ನಿರೀಕ್ಷೆ ಮಾತ್ರ ಕಡಿಮೆಯಾಗಿಲ್ಲ. ವೀಕ್ಷಕರೇ, ಚಿನ್ನ ಅಂದ್ರೆ ಕೇವಲ ಲೋಹ ಅಲ್ಲ, ಅದು ಒಬ್ಬ ಅಮ್ಮನ ಕನಸು, ಒಬ್ಬ ತಂದೆಯ ಜವಾಬ್ದಾರಿ, ಒಬ್ಬ ಹೆಣ್ಣಿನ ಭದ್ರತೆ, ಒಂದು ಕುಟುಂಬದ ಗೌರವ. ಆ ಕನಸು ಕನಸಾಗಿಯೇ ಉಳಿಯಬಾರದು ಅಂದ್ರೆ ಸರ್ಕಾರದ ನೀತಿಗಳಲ್ಲೂ ಜನರ ಬದುಕಿನ ಸತ್ಯ ಕಾಣಿಸಬೇಕು. ಈ ಬಜೆಟ್ನಲ್ಲಿ ಮಧ್ಯಮ ವರ್ಗ ಮತ್ತು ಬಡ ಜನರಿಗೆ ನ್ಯಾಯ ಸಿಗುತ್ತಾ? ಚಿನ್ನದ ದರದಲ್ಲಿ ಸ್ವಲ್ಪ ಆದ್ರೂ ನಿಟ್ಟಿಸಿರು ಸಿಗುತ್ತಾ? ಅದನ್ನೆಲ್ಲ ಕಾಲವೇ ಉತ್ತರ ಕೊಡಬೇಕು. ಈವರೆಗೆ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯ ಏನು? ಚಿನ್ನದ ದರ ಕಡಿಮೆ ಆಗಬೇಕು ಅನ್ನೋದು ನಿಮ್ಮ ನಿರೀಕ್ಷೆಯೇ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.